ಸಂಸ್ಥಾಪಕರುಗಳು ಇವರು. ಸ್ವದೇಶಿ ದೇಸಿ ಅನ್ನುವಂಥ ಒಂದು ಕೋಲ್ಡ್ ಪ್ರೆಸ್ ವರ್ಜಿನ್ ಕೋಕೋನಟ್ ಆಯಿಲ್ ಈ ಒಂದು ಸಂಸ್ಥೆಯ ಸಂಸ್ಥಾಪಕರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು. ಸರ್ ಕೈಂಡ್ಲಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗುರುಲಿಂಗಯ್ಯ KP ಅಂತೇಳಿ ಅರಸೀಕೆರೆಯಿಂದ ಬಂದಿದ್ದೀನಿ. ತುಂಬ ಸಂತೋಷ ಆಗ್ತಾ ಇದೆ ಇಂಥ ಒಂದು ಕಾರ್ಯಕ್ರಮದಲ್ಲಿ, ಇಂಥ ಒಂದು ಡಿಗ್ನಿಟೀಸ್ ಮುಂದೆ, ಇಂಥ ಒಂದು ಸಾಧಕರ ಮುಂದೆ ನಮ್ಮ ಒಂದು ಚಿಕ್ಕ ಎಕ್ಸ್ಪೀರಿಯನ್ಸ್ನ ಮಾಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಯಾವುದೇ ಕಂಪನಿ ದೊಡ್ಡದಿರಲಿ, ವಿಷನ್ ಇಟ್ಕೊಂಡೇ ಒಂದು ಕಂಪನಿ ಹುಟ್ಟು ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಂಥ ಕಂಪನಿ ಅದು ಬೆಳೀತಾ 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 ತನ್ನ ವಿಷನ್ನ ಸ್ಟ್ರಾಂಗ್ ಮಾಡ್ಕೊತಾ ಹೋದರೆ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ರೀಚ್ ಆಗ್ಬೋದು ಅನ್ನೋದು ನನಗೆ ಬಹಳ ಚೆನ್ನಾಗಿ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟೋ ಜನಕ್ಕೆ ಇವತ್ತಿನ ಈ ಸಮಯ ಇದೆಯಲ್ಲ, ಇಲ್ಲಿ ನಾವು ಕಳೀತಕ್ಕಂಥದ್ದು 2 ಗಂಟೆ 3 ಗಂಟೆ ತುಂಬ ರೋಮಾಂಚನ ಆಗುತ್ತೆ. ಯಾಕೆಂತಂದರೆ ಎಷ್ಟೋ ಸಕ್ಸಸ್ ಸ್ಟೋರಿಗಳು ಇವತ್ತು ಕೇಳಕ್ಕೆ ಸಿಗುತ್ತೆ, ಅನುಭವ ವಾಣಿಗಳು ಸಿಗುತ್ತೆ. ಯಾಕೆಂದರೆ ತುಂಬ ಜನ ಡಾಕ್ಟರ್ಸ್ ಇಲ್ಲಿದ್ದಾರೆ. ನಮ್ಮನ್ನೆಲ್ಲ ಒಂದು ಕಡೆಗೆ ಸೇರಿಸಿ ಈ ಸುಮಧುರ ಸಂಜೆನ ಒಂದು ಅರ್ಥಪೂರ್ಣ ಸಂಜೆಯನ್ನಾಗಿ ಮಾಡಿದಂತಹ ಸಿಗ್ನೇಚರ್ ಮೀಡಿಯಾದವ್ರಿಗೆ ಒಂದು ಜೋರಾಗಿ ಚಪ್ಪಾಳೆ ಮುಖಾಂತರ ಟೈಮ್ ಎಲ್ಲೆಲ್ಲೋ ವೇಸ್ಟ್ ಮಾಡ್ತಿದ್ವಿ, ಬಟ್ ಒಂದು ಕಡೆಗೆ ಸೇರಿಸಿದ್ರಲ್ಲ, ದಿಸ್ ಇಸ್ ಅ ಪ್ರೌಡ್ ಮೂಮೆಂಟ್. ಇನ್ನು ನನ್ನ ವಿಚಾರ ಹೇಳೋದಾದರೆ 2012ರಲ್ಲಿ ನನ್ನ ವಿದ್ಯಾಭ್ಯಾಸ MBA, ಹಲವಾರು ವಿದೇಶಗಳಲ್ಲಿ ಕೆಲಸ ಮಾಡಿ ವಾಪಸ್ ತಾಯ್ನಾಡಿಗೆ ಬರಬೇಕಾಯ್ತು, ಬಂದು ನೆಲೆಸಬೇಕಾಯ್ತು. ವಾಪಸ್ ಬರಲಿಕ್ಕೂ ಕೂಡ ಒಂದು ಸ್ಟ್ರಾಂಗ್ ಇಂಟೆನ್ಷನ್ ಇತ್ತು. ಇಡೀ ಪ್ರಪಂಚದಲ್ಲಿ ತೆಂಗನ್ನು ತಿನ್ನಬೇಡಿ, ತೆಂಗನ್ನು ಬೆಳೆಸಬೇಡಿ, ತೆಂಗಲ್ಲಿ ಕೊಲೆಸ್ಟ್ರಾಲ್ ಇದೆ, ತೆಂಗಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಿದ್ದಂಥ ದೇಶ ಅಮೆರಿಕ. ಆ ಅಮೆರಿಕದಲ್ಲೇ ನಾನು ಕೆಲಸ ಮಾಡ್ತಾ ಇದ್ದೆ. ನನಗೆ ಅದು ಕಂಡಿದ್ದೇನು ಅಂತಂದರೆ, ಇಡೀ ಪ್ರಪಂಚದಲ್ಲೇ ಯಾವ ದೇಶನೂ ಇಂಪೋರ್ಟ್ ಮಾಡದೇ ಇರೋವಷ್ಟು ತೆಂಗಿನ ಉತ್ಪನ್ನಗಳನ್ನ ಅವ್ರು ಇಂಪೋರ್ಟ್ ಮಾಡ್ಕೋತಾರೆ. ಪ್ರಪಂಚಕ್ಕೆ ಮಾತ್ರ ತಿನ್ನಬೇಡಿ ಅಂತ ಹೇಳಿ ಅವ್ರು ಮಾತ್ರ ಇಂಪೋರ್ಟ್ ಮಾಡ್ಕೊಂತ ಇರ್ಬೇಕಾದ್ರೆ ನನಗೆ ಭಾಳ ಸರ್ಪ್ರೈಸ್ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಆ ಸಂದರ್ಭದಲ್ಲಿ ಒಬ್ಬರು ಡಾಕ್ಟರ್ ಬ್ರೂಫೆಟ್ ಅನ್ನೋ ಸಂಪರ್ಕ ಆಯಿತು. ಸಂಪರ್ಕ ಆದಾಗ ಅದ್ಭುತವಾದ ಮಾಹಿತಿಗಳು ನನಗೆ ತಿಳಿದ ನಂತರ ವಿಶ್ವದ ಶ್ರೇಷ್ಠ ತೆಂಗನ್ನು ನಮ್ಮ ಅರಸೀಕೆರೆ ತಿಪ್ಟೂರಲ್ಲಿ ನಾವು ಬೆಳಿತೀವಿ. ಯಾಕೆಂತಂದರೆ ತೆಂಗು ಒಂದು ಕರಾವಳಿಯ ಬೆಳೆ. ಕರಾವಳಿಯಲ್ಲಿ ಅತಿ ಹೆಚ್ಚು ಮಳೆ ಬೀಳೋದ್ರಿಂದ ಆ ಮಣ್ಣಲ್ಲಿ ಸವಕಳಿ ಉಂಟಾಗಿ ಅಲ್ಲಿ ಅಷ್ಟೊಂದು ಸದೃಢತೆ ಇರಲ್ಲ, ಮಣ್ಣಲ್ಲಿ ಅಷ್ಟೊಂದು ಫಲವತ್ತತೆ ಇರಲ್ಲ. ಆದರೆ ವಿಶೇಷವಾಗಿ ಭಗವಂತ ಈ ಮೇಲೆ ಅಂದರೆ ಘಟ್ಟ ಪ್ರದೇಶ ಅಂತ ಕರಿತೀವಲ್ಲ, ಅಲ್ಲಿ ತೆಂಗು ಬೆಳೆಯೋ ಒಂದು ಜಾಗನ ನಮ್ಮ ಕಡೆ ಕೊಟ್ಬಿಟ್ಟಿದ್ದಾನೆ. ಆ ತೆಂಗಲ್ಲಿ ಸೋಡಿಯಂ ಮಾನೋಲಾರಿಕ್ ಆ್ಯಸಿಡ್ ಯಥೇಚ್ಛವಾಗಿರುತ್ತೆ, 54% ಇರುತ್ತೆ. ಈ ಸೋಡಿಯಂ ಮಾನೋಲಾರಿಕ್ ಆ್ಯಸಿಡ್ ಅಂದಾಗ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇವತ್ತಿನ ದಿನಮಾನಗಳಲ್ಲಿ ನನಗೆ ತುಂಬ ನೋವಾದ ಸಂಗತಿ ಏನು ಅಂತಂದರೆ, ಮಂಗಳ ಗ್ರಹದಲ್ಲಿ ನೀರಿದೆಯಾ ಅಂತ ನೋಡೋಕೆ ಹೋಗ್ತಾ ಇದ್ದೀವಿ, ಚಂದ್ರನಲ್ಲಿ ಏನಿದೆ ಅಂತ ನೋಡೋಕೆ ಹೋಗ್ತಾ ಇದ್ದೀವಿ. ಆದರೆ ನನ್ನ ದೇಹದೊಳಗೆ ಏನಾಗ್ತಿದೆ ಅನ್ನೋದು ಜನರಿಗೆ ಒಂದು 5% ಕೂಡ ಗೊತ್ತಿಲ್ಲ. ಇದು ನನಗೆ ಭಾಳ ನೋವಿನ ಸಂಗತಿ. ಯಾಕೆಂದರೆ ಯಾವುದೇ ದೇಶ ಶ್ರೀಮಂತ ಆಗಬೇಕು ಅಥವಾ ಯಾವುದೇ ದೇಶ ಮುಂದುವರಿಬೇಕು, ನಿಮ್ಮ ಮಂಥನ ಮುಂದುವರಿಬೇಕು ಅಂತಂದರೆ ಅದು ನಿಮ್ಮ ಆರೋಗ್ಯದ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ದೇಶದಲ್ಲಿ ಅತ್ಯಂತ ಹೆಚ್ಚು ಆರೋಗ್ಯವಂತರಿರ್ತಾರೋ ಅವರಿಂದ ಆ ದೇಶ ಏನನ್ನು ಬೇಕಾದ್ರೂ ನಿರೀಕ್ಷಿಸ್ಬೋದು. ಆರೋಗ್ಯವೇ ಭಾಗ್ಯ ಅಂತ ಹೇಳೋದ್ರಲ್ಲೂ ಒಂದು ಅರ್ಥ ಇದೆ. ಎಕ್ಸಾಂಪಲ್, ಇವತ್ತು ನಾವು ಎಲ್ಲ ಈ ಬಲ್ಪಿನ ಕೆಳಗೆ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕಂಡುಹಿಡಿದವ್ರು ಯಾರು ಅಂದರೆ ಎಡಿಸನ್ ಅಂತೀವಿ. ಅವತ್ತೇನಾದ್ರು ಎಡಿಸನ್ಗೆ ಎಲ್ತಿಲ್ಲ ಅಂದಿದ್ರೆ ಮೋಸ್ಟ್ಲಿ ಆತ ಮೆಡಿಸನ್ ಕಂಡುಹಿಡಿಯಕ್ಕೆ ಹೋಗ್ತಿದ್ದ, ಮೋಸ್ಟ್ಲಿ ಬಲ್ಬ್ ಕಂಡುಹಿಡಿತಿಲ್ಲ. ಇದು ಸಿಂಪಲ್. ಇವತ್ತು ಏನೇನು ಈ ಭೂಮಿ ಮೇಲೆ ವಂಡರ್ ಸೃಷ್ಟಿಯಾಗಿದೆಯೋ ಅದೊಬ್ಬ ಅದ್ಭುತ ಆರೋಗ್ಯವಂತನಿಂದ ಸೃಷ್ಟಿಯಾಗಿದೆ. ಇದು ತಿಳಿದ ನಂತರ ನನಗೆ ಪರ್ಟಿಕ್ಯುಲರ್ಲಿ ಇದೇ ಕ್ಷೇತ್ರದಲ್ಲಿ ಯಾಕೆ ಕೆಲಸ ಮಾಡಬೇಕು ಅಂತ ಅನ್ನಿಸ್ತು ಅಂತಂದರೆ, ಐ ಫೀಲ್ ಸರ್ಪ್ರೈಸ್. ಯಾಕೆಂದರೆ ಎಷ್ಟೋ ಜನ ನನ್ನ ಸ್ನೇಹಿತರು ಕೇಳ್ತಾ ಇದ್ರು, ತುಂಬ ಚೆನ್ನಾಗಿ ಓದಿದೆಯಾ, ಆಚೆಗಡೆ ಎಲ್ಲ ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆ, ಈ ವರ್ಜಿನ್ ಕೋಕೋನಟ್ ಆಯಿಲಿಂದ ಯಾಕೆ ಹೋಗ್ತೀಯಾ? ದಿಸ್ ಇಸ್ ನಾಟ್ ಎ ಜಸ್ಟ್ ಎ ಆಯಿಲ್. ನೋಡಿ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಒಬ್ಬ ಮನುಷ್ಯನ ಆಹಾರದ ಪಿರಮಿಡ್ ಇರುತ್ತೆ. ಒಂದು ಪಿರಮಿಡ್ ಅಂತ ತಾವು ಅಂದ್ಕೊಳ್ಳಿ. ಆ ಪಿರಮಿಡಲ್ಲಿ ತುಂಬ ಕಾರ್ಬೋಹೈಡ್ರೇಟ್ಸ್ ಇದೆ, ಅಕ್ಕಿ, ಗೋಧಿ, ರಾಗಿ ಇದೆ, ತುಂಬ ಬೇಳೆಗಳಿದ್ದಾವೆ, ಮಾಂಸ ಇದೆ, ಮೀನಿದೆ, ಪ್ರೋಟೀನ್ ಕಂಟೆಂಟ್ ಇದೆ, ತುಂಬ ವಿಟಮಿನ್ಸ್, ಹಣ್ಣುಗಳು, ತರಕಾರಿಗಳಿದೆ. ಆದರೆ ಈಗ ಯಾವುದು ನಾವು ಹಂಗೆ ತಿನ್ನೋಕ್ಕಾಗಲ್ಲ. ನಾವೇನು ನಮ್ಮ ಮನೆಗೆ ಆಹಾರ ತರ್ತೀವೋ ಅದನ್ನು ಬೇಯಿಸಬೇಕು, ಪ್ರೋಸೆಸ್ ಮಾಡಬೇಕು. ಅದಕ್ಕೆ ಒಂದು ಉತ್ತಮವಾದ ಕೊಬ್ಬನ್ನು ಆ್ಯಡ್ ಮಾಡಿದಾಗ ಅದೊಂದು ಪರಿಪೂರ್ಣ ಆಹಾರ ಆಗುತ್ತೆ. ನಾವು ಅದನ್ನು ತಿನ್ನಬೇಕು. ನಂತರ ನನ್ನ ದೇಹಕ್ಕೆ ಅದರಿಂದ ಏನೇನು ಶಕ್ತಿ ಬೇಕೋ ಎಲ್ಲ ಸಿಗುತ್ತೆ. ಒಂದು ವಿಶೇಷವಾಗಿರೋ ಮಾಫಿಯಾ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತಂದರೆ, ಆ ಪಿರಮಿಡ್ನ ಮೇಲಿರ್ತಕ್ಕಂತಹ ಪ್ರಾಡಕ್ಟ್, ನಮ್ಮ ಆಹಾರದ ಪಿರಮಿಡ್ನ ಟಾಪ್ ಪ್ರಾಡಕ್ಟ್ನ ಕೊಬ್ಬು ಅಂತ ಕರಿತೀವಿ ಅಥವಾ ಆಯಿಲ್ ಅಂತ ಕರಿತೀವಿ. ಅದನ್ನು ಕಂಟಾಮಿನೇಟ್ ಮಾಡಿ ಎಂಟೈರ್ ಮನುಕುಲದ ಆಹಾರದ ಪಿರಮಿಡ್ನೇ ಇವತ್ತು ಪಾಯ್ಸನೇಟ್ ಆಗಿ ಮಾಡಾಕೋದು. ಇದ್ರ ಬಗ್ಗೆ ನಿಮಗೆ ಕ್ಯಾಲ್ಕುಲೇಷನ್ ಹೇಳ್ತೀನಿ ಕೇಳಿ. ನಾವು ಸಾಮಾನ್ಯ ಜನರಿಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ತೀನಿ. ಕ್ಯಾಲ್ಕುಲೇಷನ್
2000ನೇ ಇಸ್ವಿನಲ್ಲಿ ಅಕ್ಕಿ ರೇಟು 10 ರೂಪಾಯಿ ಇತ್ತು. ಎಲ್ಲರಿಗೂ ಗೊತ್ತಿದೆಯಲ್ಲ 2000ನೇ ಇಸ್ವಿ. 2005ರಲ್ಲಿ 15ರಿಂದ 20 ರೂಪಾಯಿ ಆಯಿತು. 2010ರಲ್ಲಿ 25ರಿಂದ 30 ರೂಪಾಯಿ ಆಯಿತು. 2015ರಲ್ಲಿ 40 ಆಯಿತು. 2020ರಲ್ಲಿ 50 ಆಯಿತು. ಇವತ್ತು 24ರಲ್ಲಿ ಇದ್ದೀವಿ. 70 ರೂಪಾಯಿ ಇದೆ 1 kg ಅಕ್ಕಿ ರೇಟ್. ಕಾರಣ ಏನು ಹೇಳ್ಬೋದು ನಾವು ಇದಕ್ಕೆ? ಸರ್, ಕಲ್ಟಿವೇಶನ್ದು ಜಾಸ್ತಿ ಆಗಿದೆ, ರಸಗೊಬ್ಬರಗಳ ದುಡ್ಡು ಜಾಸ್ತಿ ಆಗಿದೆ, ಅಗತ್ಯ ಅವಶ್ಯಕತೆ ವಸ್ತುಗಳು, ಕೂಲಿ ಕಾರ್ಮಿಕರದ್ದು ರೇಟ್ ಎಲ್ಲ ಜಾಸ್ತಿ ಆಗಿದೆ, ಅದಕ್ಕೆ ಅಕ್ಕಿ ರೇಟ್ ಜಾಸ್ತಿ ಆಗಿದೆ ಅಂತ ನಾವು ಸಾಮಾನ್ಯವಾಗಿ ಇದನ್ನು ಊಹಿಸ್ತೀವಿ. ನೋಡಿ, ಅಕ್ಕಿ ರೇಟ್ ಜೊತೆಗೆ ಎಲ್ಲ ಬೇಳೆ ಕಾಳು ತರಕಾರಿಗಳ ರೇಟು ಜಾಸ್ತಿ ಆಗಿದೆ. ಇದು ಸ್ವಾಗತಾರ್ಹ, ಒಳ್ಳೆ ವಿಚಾರ, ಆಗಲೇಬೇಕು. ಇಲ್ಲಾಂದ್ರೆ ರೈತ ಅವನ ಜೀವನ ಹೇಗೆ ನಡೆಸ್ತಾನೆ? ನನಗೆ ಅರ್ಥ ಆಗದೆ ಇರೋ ಒಂದೇ ಒಂದು ಪ್ರಶ್ನೆ ಏನು ಅಂದರೆ, ಮ್ಯಾಥಮೆಟಿಕ್ಸ್ ಎಲ್ಲದಕ್ಕೂ ಮ್ಯಾಥಮೆಟಿಕ್ಸ್ ಅಲ್ವಾ? 2000ನೇ ಇಸ್ವಿನಲ್ಲೂ ಅಡಿಗೆ ಎಣ್ಣೆ ರೇಟ್ 100 ರೂಪಾಯಿ ಇತ್ತು. 2024ರಲ್ಲೂ ಅಡಿಗೆ ಎಣ್ಣೆ ರೇಟ್ 100 ರೂಪಾಯಿ ಇರುತ್ತೆ ಅಂದರೆ ಅಂದರೆ ಸೂರ್ಯಕಾಂತಿ ಏನಾದ್ರು ಚಂದ್ರಲೋಕದಲ್ಲಿ ಬೆಳೀತಾ ಇದ್ದಾರೆ? ಏನಿದು? ಇದು ಸಿಂಪಲ್ ಕ್ಲಾರಿಟಿ ಅಷ್ಟೇ. ಏನಂತಂದ್ರೆ, ಈ ಎಲ್ಲ ಆಹಾರ ಪದಾರ್ಥಗಳ ರೇಟ್ ಜಾಸ್ತಿ ಆದಂಗೆ ಅಡಿಗೆ ಎಣ್ಣೆ ರೇಟ್ ಏನಾದರೂ ಜಾಸ್ತಿ ಆದರೆ ಎಲ್ಲರೂ ಕಾಮನ್ ಆಗಿರೋ ಎಣ್ಣೆನ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಊರಲ್ಲಿ ಎಣ್ಣೆ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡ್ತಾರೆ. ಆ ನಂತರ ಅವರದ ಆಹಾರದ ಪಿರಮಿಡ್, ಒಂದು ಸಂತೃಪ್ತ ಕೊಬ್ಬು ಅವರ ದೇಹಕ್ಕೆ ಪ್ರವೇಶ ಆಯಿತು ಅಂದರೆ ಎಷ್ಟೋ ಕಾಯಿಲೆಗಳು ಕಮ್ಮಿ ಆಗುತ್ತವೆ ಅನ್ನೋ ಒಂದು ಹುನ್ನಾರ ಇವತ್ತು ಅಡಿಗೆ ಎಣ್ಣೆ ರೇಟ್ನ ಜಾಸ್ತಿ ಆಗಕ್ಕೆ ಬಿಡ್ತಾ ಇಲ್ಲ. ಇದು ನಮಗೆ ಗೊತ್ತಿಲ್ಲ. ಇದು ನನಗೆ ಯಾವಾಗ ಗೊತ್ತಾಯ್ತೋ, ದಿಸ್ ಈಸ್ ಮೈ ಪಾಯಿಂಟ್, ಇಲ್ಲೇ ನಾನು ಕೆಲಸ ಮಾಡಬೇಕು, ಇದನ್ನು ನಾನು ರೆಡಿ ಮಾಡಬೇಕು ಅಂತ ಹೇಳಿ 2012ರಲ್ಲಿ ಈ ಕಾರ್ಪೊರೇಟ್ ಜಗತ್ತಿಗೆ ವಿದಾಯ ಹೇಳಿ ನಾನೇ ಸ್ಟಾರ್ಟ್ ಮಾಡಿದೆ. ವರ್ಜಿನ್ ಕೊಕೊನಟ್ ಆಯಿಲ್ ಬಗ್ಗೆ ಅವಾಗ ಅಷ್ಟು ಸಂತೀಕ್ಷ್ಣವಾದ ಮಾಹಿತಿ ಇಲ್ಲ, ಅದು ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಗೊತ್ತಿಲ್ಲ. ನಾನೇ ಓಡಾಡಿದೆ, ಕೇರಳ ಹೋದೆ, ಫಿಲಿಪೀನ್ಸ್ ಹೋದೆ, ಎಲ್ಲೆಲ್ಲಿ ಓಡಾಡೋಕ್ಕೆ ಸಾಧ್ಯ, ಒಂದು ಉತ್ತಮವಾಗಿರೋ ಗುಣಮಟ್ಟದ ತೆಂಗಿನ ಎಣ್ಣೆನ ಹೇಗೆ ತಯಾರಿಸ್ಬೋದು. ದಿನಕ್ಕೆ 1 ಲೀಟ್ರ್ ಎಣ್ಣೆ ತೆಗಿತಕ್ಕಂಥ ಮಿಷಿನ್ನ ತಯಾರಿಸೋಕ್ಕೆ ನನಗೆ 1 ವರ್ಷ ಆಯಿತು. ಬಟ್ ಇವತ್ತು ಪ್ರತಿದಿನ 4,000ರಿಂದ 5,000 ಲೀಟ್ರ್ ತೆಗಿತಾ ಇದ್ದೀವಿ. ಒಂದು ತಿಂಗಳಲ್ಲಿ 1 ಲಕ್ಷ ಲೀಟ್ರ್ವರೆಗೂ ಆಯಿಲ್ನ ತೆಗಿತಾ ಇದ್ದೀವಿ. ಎಲ್ಲೂ ಅಡ್ವರ್ಟೈಸ್ಮೆಂಟ್ ಹೋಗಲಿಲ್ಲ. ಜಸ್ಟ್ ಜನಗಳ ಏನು ಮಾತಿದೆ ಅದೇ ಪವರ್ಫುಲ್ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಪರ್ಮನೆಂಟ್ ಅಡ್ವರ್ಟೈಸ್ಮೆಂಟ್. ಯಾಕೆ ಇದಿಷ್ಟು ಕಾನ್ಫಿಡೆಂಟಾಗಿ ಈ ಪ್ರಾಡಕ್ಟ್ ಮೂವ್ ಆಯಿತು ಅಂತಂದರೆ, ಹಲವಾರು ಸಮಸ್ಯೆಗಳು ದೇಹದಲ್ಲಿ ಇವತ್ತು ತುಂಬ ಜನ ಮಾತಾಡ್ತಾ ಇರ್ತಾರೆ, ತುಂಬ ಫನ್ನಿ ಆಗಿರುತ್ತೆ. ನಮ್ಮ ಡಾಕ್ಟರ್ಸು ಕೂಡ ಇದ್ದಾರೆ, ತುಂಬ ಸೇವೆ ಮಾಡಿದ್ದಾರೆ ವೈದ್ಯಕೀಯ ಕ್ಷೇತ್ರದಲ್ಲಿ, ಈ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ನಾವು ಇನ್ಸ್ಪೈರ್ ಆಗಿದ್ದೀವಿ. ನಾನು ಈಗ ಒಂದು 2 ಹತ್ರ ಫೋಟೋ ತಗೊಂಡು ನೋಡಿ, ದೇಹದಲ್ಲಿ ರಕ್ತನಾಳ ಏನಕ್ಕಿದ್ದಾವೆ, ರಕ್ತ ಏನಕ್ಕಿದೆ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಎಷ್ಟು ಕಾಮಿಡಿ ಆಗಿದೆ ಇದು ಅಂತಂದರೆ, ಹೇಗೆ ಇವತ್ತು ಬೇರೆ ಬೇರೆ ಊರಿಂದ, ಬೇರೆ ಬೇರೆ ಏರಿಯಾದಿಂದ ಈ ಜಾಗಕ್ಕೆ ಬರೋಕ್ಕೆ ರಸ್ತೆಗಳು ಹೇಗಿದಾವೋ ಅದೇ ಥರ ನನ್ನ ದೇಹದ ಸರ್ವಾಂಗಗಳು ಕೆಲಸ ಮಾಡಬೇಕು ಅಂದರೆ ನನ್ನಲ್ಲಿರ್ತಕ್ಕಂಥ ರಕ್ತನಾಳಗಳು ಪ್ರಾಪರಾಗಿ ಇರಬೇಕು. ಒಂದು ಸಿಂಪಲ್ ನಾಲೆಡ್ಜಲ್ಲಿ ಹೇಳ್ಬೇಕಂದ್ರೆ, ಈ ರಕ್ತನಾಳಗಳು ರಸ್ತೆ ಹಾಳಾದರೆ ಆಚೆಗಡೆ ಹಾಕಲಿಕ್ಕೆ ಟಾರ್ ಇದೆ, ಜೆಲ್ಲಿ ಇದೆ. ಅದೇ ಥರ ನಮ್ಮ ದೇಹದಲ್ಲಿರೋ ರಕ್ತನಾಳಗಳು ಹಾಳಾಗೋದು ಯಾವುದರಿಂದ ಅಂತಂದರೆ LDL ಅಂತಕ್ಕಂಥ ಒಂದು ಕೆಟ್ಟ ಕೊಬ್ಬಿಂದ. ಇವತ್ತು ನಾವಂತೂ ಭರ್ಪೂರ ಕಾರ್ಬ್ಸ್ ತಿಂತಾ ಇದ್ದೀವಿ. ನೀವು ಯಾರು ಅದು ಇದು ಏನು ಹೇಳಬೇಡಿ, ಕಾರ್ಬೋಹೈಡ್ರೇಟ್ನ ಭರ್ಪೂರು ತಿಂತೀವಿ, ದೇಹದಲ್ಲಿ LDL ಉತ್ಪಾದನೆನ ಪೀಕಲ್ಲಿ ಮಾಡ್ತಾ ಇದ್ದೀವಿ. ರಕ್ತನಾಳ ಅಂದರೆ ಒಂದು ದೊಡ್ಡದಿರುತ್ತೆ, ಒಂದು ಸಣ್ಣದಿರುತ್ತೆ. ಅತಿ ಸಣ್ಣ ರಕ್ತನಾಳಗಳಿರ್ತವೆ. 1,20,000 ಕಿಲೋಮೀಟರ್ ರಕ್ತನಾಳ ಇದೆ ಈ ದೇಹದೊಳಗೆ ಅಂತಂದಾಗ ವಂಡರ್ ಅನಿಸುತ್ತೆ. ಪ್ರತಿಯೊಂದು ಭಾಗದಲ್ಲೂ ಕೂಡ ನಮಗೆ ಆಕ್ಸಿಜನ್ ಹೋಗಬೇಕು, ಆಹಾರದ ಶಕ್ತಿ ಹೋಗಬೇಕು ಅಂತಂದಾಗ ಒಂದು ಸಣ್ಣ ರಕ್ತನಾಳ ಬ್ಲಾಕ್ ಆದ್ರೂ ಯಾವ ಡಾಕ್ಟ್ರಿಗೂ ಐಡೆಂಟಿಫೈ ಮಾಡೋಕ್ಕಾಗಲ್ಲ, ನೀವೇನು ಹುಡ್ಕೋಕ್ಕಾಗಲ್ಲ. 20ರಿಂದ 25 ಜನ ಡಾಕ್ಟ್ರ್ ಹತ್ರಕ್ಕೆ ಹೋದ್ರೂ ಗೊತ್ತಿಲ್ಲ, ಸುಮ್ಮನೆ ಮೆಡಿಸನ್ಸ್ ಚೇಂಜ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅಂಥ ರಕ್ತನಾಳನ ಶುದ್ಧಿ ಮಾಡಬೇಕು ಅಂದರೆ HDL ಬೇಕು. ಆ HDL ಈ ತೆಂಗಿನ ಎಣ್ಣೆಯಲ್ಲಿ ತುಂಬ ಇತ್ತು. ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ನನ್ನನ್ನು ತುಂಬ ಇನ್ಸ್ಪೈರ್ ಮಾಡ್ತು, ಇದರಲ್ಲಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ತುಂಬ ಇನ್ಸ್ಪೈರ್ ಮಾಡ್ತು. ಏನು ಅಂತಂದರೆ, ಮನುಷ್ಯ ಜಾಸ್ತಿ ದಿನ ಬದುಕಬೇಕು, ಗಟ್ಟುಮುಟ್ಟಾಗಿರಬೇಕು ಅನ್ನೋದಕ್ಕೂ ಅವನು ತಿನ್ನೋ ಆಹಾರಕ್ಕೂ ಸಂಬಂಧ ಇದೆ ಅನ್ನೋದು ಭಾಳ ಲಾಜಿಕಲ್ ಪಾಯಿಂಟ್ ಆಗಿತ್ತು. ಯಾಕೆ ಅಂತಂದರೆ, ಪ್ಲ್ಯಾಂಟಲ್ಲಿ ಇರ್ತಕ್ಕಂತಹ ಜೀನ್ಸ್ಗಳು ಮನುಷ್ಯನ ಜೀನ್ಸ್ ಮೇಲೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಾವು ಹಲವಾರು ಬಾರಿ ತಿಳಿದಿದ್ದೀವಿ. ಅದರಲ್ಲಿ ಇವತ್ತು ಆಯುರ್ವೇದದ ಹಲವಾರು ಪಂಡಿತರು ಕೂಡ ಇಲ್ಲಿದ್ದೀರಿ. ಆಯುರ್ವೇದ ನೀವು ಚೆನ್ನಾಗಿ ನೋಡಿರ್ಬೋದು, ಟೊಮೊಟೊಗಿಂತ ಹುಣಸೆಹಣ್ಣನ್ನು ಭಾಳ ಚೆನ್ನಾಗಿ ಇಷ್ಟಪಡ್ತಾರೆ, ಹೋಗ್ತಾರೆ. ಯಾಕೆ ಅಂತಂದರೆ ಟೊಮೊಟೊ ಹಣ್ಣಲ್ಲಿ ಇರ್ತಕ್ಕಂಥ ಜೀನ್ಸ್ ಅದು 3 ತಿಂಗಳು ಬೆಳೆ, ರೋಗಗಳು ಜಲ್ದಿ ಅಟ್ಯಾಕ್ ಆಗುತ್ತೆ. ಬಿಸಿಲೂ ತಡೆಯಲ್ಲ, ಮಳೆನೂ ತಡೆಯಲ್ಲ, ಚಳಿನೂ ತಡೆಯಲ್ಲ. ಒಂದು ಟೊಮೊಟೊ ಗಿಡನ ಈಸಿಯಾಗಿ ಕೀಳಬಹುದು. ಆದರೆ ಒಂದು ಹುಣಸೆ ಮರನ ಕೀಳಕ್ಕೂ ಆಗಲ್ಲ. ಹುಣಸೆ ಮರ 1,000 ವರ್ಷ ಬದುಕುತ್ತೆ, ಮಳೆ ಗಾಳಿ ಬಿಸಿಲು ಏನು ಬೇಕಾದ್ರೂ ತಡೆಯುತ್ತೆ.
ಅದರ ಆ ಗುಣ ಆ ಹುಣಸೆ ಹಣ್ಣಲ್ಲಿ ಇರೋದ್ರಿಂದ ಆಯುರ್ವೇದ ಹುಣಸೆ ಹಣ್ಣನ್ನು ಸ್ಟ್ರಾಂಗಾಗಿ ರೆಕಮೆಂಡ್ ಮಾಡುತ್ತೆ. ಅದೇ ಥರ ತೆಂಗಿನ ಎಣ್ಣೆನ ಯಾಕೆ ಅಂತಂದರೆ ಇವತ್ತು ಸೂರ್ಯಕಾಂತಿ, ಕಡಲೆಕಾಯಿ ತುಂಬ ಎಣ್ಣೆಗಳಿದೆ, ಅದು ಯಾವುದೂ ನಾನು ವಿರೋಧಿಸಲ್ಲ. ಆದರೆ ಈ ಎಲ್ಲ ಗಿಡಗಳಿಗಿಂತ ಸುಮಾರು 800ರಿಂದ 900 ವರ್ಷ ಬದುಕ್ತಕ್ಕಂಥ ಯಾವ್ದಾದ್ರು ಒಂದು ಸಸ್ಯ ಅಂತಿದ್ರೆ ಅದು ತೆಂಗು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಆ ತೆಂಗಿನ ಎಣ್ಣೆಯಿಂದ ಆಗಿರ್ತಕ್ಕಂತಹ ಒಂದು ರಿಸರ್ಚ್ ಇದೆಯಲ್ಲ, ಒಂದು ಏಡಿ ಅದನ್ನು ತಿಂದು ಎಷ್ಟು ಗಟ್ಟಿ ಆಯಿತು, ಹೇಗಾಯಿತು, ಈ ಒಂದೊಂದೇ ಯಾವಾಗ ಫೈನಲೈಸ್ ಆಗ್ತಾ ಹೋಯಿತೋ ನನಗಿದು ವಂಡರ್ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಇದರಲ್ಲೇ ಕಂಟಿನ್ಯೂ ಮಾಡಿದ್ವಿ, ತುಂಬ ರಿಸಲ್ಟ್ನ ತರಿಸಿದ್ವಿ, ಪ್ರಾಡಕ್ಟ್ ಏನೋ ರೆಡಿ ಆಯಿತು. ಒಂದು ಸಕ್ಸಸ್ಫುಲ್ ಕಂಪನಿ ಸಕ್ಸಸ್ ಅನ್ನೋದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಅಷ್ಟೇ ಇರಬಾರ್ದು. ನನ್ನ ಒಂದು ಪರ್ಸ್ನಲ್ ಒಪಿನಿಯನ್. ಆ ಪ್ರಾಡಕ್ಟ್ನ ಹೇಗೆ ತಲುಪಿಸ್ತೀಯ ಅನ್ನೋದು ನನ್ನ ಮುಂದೆ ಟಾಸ್ಕ್ ಇತ್ತು. ನನ್ನ ಮುಂದೆ ಇದ್ದಿದ್ದ ಟಾಸ್ಕ್ ಒಂದೇ ಡಿಫ್ರೆಂಟ್. ಏನು? ಟ್ರೆಡಿಷನಲ್ ಮಾರ್ಕೆಟ್ಗೆ ಹೋಗು, ಅಡ್ವರ್ಟೈಸ್ಮೆಂಟ್ ಮಾಡು, ಮತ್ತೆ ದುಡ್ಡಿರೋರ ಕೈಗೆ ದುಡ್ಡು ಹೋಗಿಸು. ಯಾಕೆಂದರೆ ಅದು ಯಾರೋ ಒಬ್ಬ CNF ಇರ್ತಾನೆ, ನಿಂದು ಮಾರ್ಕೆಟಲ್ಲಿ ಬ್ರ್ಯಾಂಡ್ ಆಯಿತು ಅಂತಿದ್ದಂಗೆ ಎಷ್ಟು ಬೇಕಾದ್ರೂ ಇನ್ವೆಸ್ಟ್ ಮಾಡ್ತಾನೆ, ಅದೇ ವರ್ಗ ಮತ್ತೆ ಶ್ರೀಮಂತರಾಗ್ತಾರೆ. ಅವರಿಗೆ ಆ ಪ್ರಾಡಕ್ಟ್ ಬಗ್ಗೆ ಯಾವುದೇ ಎಮೋಷ್ನಲ್ ಕನೆಕ್ಷನೇ ಇರಲ್ಲ. ಇನ್ನೊಂದಿತ್ತು, ಮಲ್ಟಿನ್ಯಾಷನಲ್ ಕಂಪ್ನೀಸಿಗೆ ಬಂದು ಕೂತಿದ್ದಾವೆ, ಆನ್ಲೈನ್ ಅದು ಇದು. ನನಗಿಷ್ಟ ಆಗಲಿಲ್ಲ. ಒಂದು ಪರಿಪೂರ್ಣವಾಗಿರೋ ಪ್ರಾಡಕ್ಟ್ನ ಒಬ್ಬ ವ್ಯಕ್ತಿ ಮುಖಾಂತರನೇ ಇದನ್ನ ತಲುಪಿಸ್ಬೇಕು ಅಂತ ಒಂದು ಪ್ಲ್ಯಾನ್ನ ಮಾಡಿದೆ. ಅಂದರೆ ಇವತ್ತು ಯಾವ ದೇಶದಲ್ಲಿ ಎಂಟರ್ಪ್ರೈನರ್ ಆ್ಯಟಿಟ್ಯೂಡ್ ಕಿಲ್ ಆಗ್ತಿದೆ, ಜನಗಳಿಗೆ ನೀವು ನೋಡಿರ್ಬೋದು, ಒಂದು ಸೋಷಿಯಲ್ ಮೀಡಿಯಾ ಅಥವಾ ಯಾವುದೋ ಒಂದು TV ಸೀರಿಯಲ್ ಅಥವಾ ಯಾವುದೋ ಒಂದು ಪ್ರೋಗ್ರಾಮ್ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ. ಏನಾದ್ರು ಹೇಳಿದ ಕೆಲಸ ಮಾಡ್ತಾರೆ ಹೊರತು ಇನ್ನೋವೇಟಿವ್ ಆಗಿ ನಾನೇನಾದ್ರು ಮಾಡಬೇಕು ಅನ್ನೋದಿಲ್ಲ. ಅಂಥ ಜನಗಳಿಗೆ, ಆ ಭಯ ಹೊಂದಿರೋ ಜನಗಳ ಕೈಲೇ ಇದನ್ನು ಕೊಡಿಸ್ಬೇಕು ಅಂತ ಹೇಳಿ ಪ್ಲ್ಯಾನನ್ನು ಮಾಡಿ ಇವತ್ತು ಆಲ್ ಓವರ್ ಕರ್ನಾಟಕ ಆ್ಯಂಡ್ ಇಂಡಿಯಾ 5,000 ಜನ ಡಿಸ್ಟ್ರಿಬ್ಯೂಟರ್ಸ್ನ ನಾವು ಅಪಾಯಿಂಟ್ ಮಾಡಿದ್ವಿ. 5,000 ಜನ ಮನೇಲೇ ಇದ್ದಾರೆ, ಎಲ್ಲ ಕಡೆ ಇದ್ದಾರೆ. ಖುಷಿಯಾಗೋ ವಿಚಾರ ಏನು ಅಂತಂದರೆ, ಶಾಲೆಗೆ ಹೋಗಿ ಕೆಲಸನೇ ಮಾಡದೇ ಇರ್ತಕ್ಕಂಥವ್ರಿಗೆ 5-5 ಲಕ್ಷ 10 ಲಕ್ಷ ದುಡಿತಾ ಇದ್ದಾರಲ್ಲ, ಇವತ್ತು ನನಗೆ ಅದು ಸಾರ್ಥಕತೆ ಅನಿಸುತ್ತೆ. ಇಂಥ ಕಂಪ್ನಿನ ಮಾಡಿದ್ದು ಕೂಡ ನನಗೆ ವಂಡರ್ಫುಲ್ ಅನ್ನೋ ಒಂದು ಫೀಲ್ ಆಗುತ್ತೆ. ಸೊ ಈ ಥರ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಆ ಜರ್ನಿನ ಗುರುತಿಸಿ ಇವತ್ತು ನನ್ನ ಇಲ್ಲಿ ಕರೆದು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿರ್ತಕ್ಕಂಥ ಸಿಗ್ನೇಚರ್ ಮೀಡಿಯಾದವ್ರಿಗೆ ಇನ್ನೊಮ್ಮೆ ನಾನು ಥ್ಯಾಂಕ್ಸನ್ನು ಹೇಳ್ತಾ ಮುಂದೆ ಹೋಗೋಣ. ಇನ್ನೂ ಈ ಥರ ಎಕ್ಸಾಂಪಲ್ಸ್ ಆಗಿ ಇಲ್ಲಿ ಎಷ್ಟೋ ಜನ ಇದ್ದೀರಿ. ಯಾಕೆಂತಂದರೆ ಮುಂದಿನ ಜಗತ್ತಿಗೆ ನಾವೇನಾದ್ರು ಕೊಡೋಕ್ಕಾಗುತ್ತೆ ಅಂದರೆ ದುಡ್ಡು ಕೊಡೋಕ್ಕಾಗಲ್ಲ, ಹಣನೂ ಏನೂ ಕೊಡೋಕ್ಕಾಗಲ್ಲ. ನಾವೇನಾದ್ರು ಕೊಟ್ಟರೆ ಉದಾಹರಣೆಗಳನ್ನ ಕೊಡ್ಬೋದಷ್ಟೇ. ಹಿಂಗಿತ್ತು, ಹಿಂಗಾಯಿತು, ಈ ಥರ ಆಗ್ಬೋದು ಅಂತ. ಆ ಥರ ಉದಾಹರಣೆನ ನಾವೆಲ್ಲ ಸೇರಿ ಸೆಟ್ ಮಾಡಿ ಒಂದು ಸದೃಢ ಭಾರತವನ್ನು ಕಟ್ಟೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಆರೋಗ್ಯ